ನಮಸ್ತೆ. ಈಗ ನಾವು ನಾರ್ವೇಜಿಯನ್ ಆಥರ್ ಎನ್ರಿಕ್ ಹಿಬ್ಸನ್ ಬರೆದ ಗೋಸ್ಟ್ ಎಂಬ ನಾಟಕವನ್ನು ನೋಡೋಣ. ಈ ನಾಟಕವನ್ನು 1881ರಲ್ಲಿ ಬರೆದಿದ್ದಾರೆ. 1882ರಲ್ಲಿ ನ್ಯೂಯಾರ್ಕ್ನಲ್ಲಿ ಮೊದಲ ಬಾರಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಇದರ ಟೈಟಲ್ ಗೋಸ್ಟ್ ಎಂದಾಗಿದ್ದರೂ ಇದರಲ್ಲಿ ಗೋಸ್ಟ್ ಬರುವುದಿಲ್ಲ. ಇದೊಂದು ಹಾರರ್ ಪ್ಲೇ ಅಲ್ಲ. ಬನ್ನಿ ಸ್ನೇಹಿತರೆ, ನಾಟಕ ಗೋಸ್ಟ್ಸ್ ನೋಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಬರುವ ಕ್ಯಾರೆಕ್ಟರ್ಗಳು ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿ ಅಥವಾ ಭೂತಕಾಲದಲ್ಲಿ ನಡೆದಂಥ ಘಟನೆಯ ಮರುಚಿತ್ರೀಕರಿಸಲಾಗಿದೆ. ತುಂಬ ಸರಳವಾದ ನಾಟಕ. ಹಾಗಿದ್ರೆ ನೋಡೋಣ. ಈ ನಾಟಕದ ಆರಂಭದಲ್ಲಿ ಬರುವ ಪಾತ್ರವೇ ಮಿಸೆಸ್ ಎಲ್ವಿಂಗ್ ಎನ್ನುವ ಮಹಿಳೆ. ಮಿಸೆಸ್ ಎಲ್ವಿಂಗ್ ಒಬ್ಬರು ಪ್ರೌಢಾವಸ್ಥೆಯ ಮಹಿಳೆಯಾಗಿದ್ದರು. ಅವರು ಡಿಸೈಡ್ ಮಾಡ್ತಾರೆ ಏನಂದರೆ ಅವರ ಹಸ್ಬೆಂಡಿನ ಹೆಸರಲ್ಲಿ ಒಂದು ಅನಾಥಾಶ್ರಮ ಕಟ್ಟಬೇಕು ಅಂತ. ಆಕೆಯ ಪತಿಯ ಮೃತ್ಯು ಆಗಿದೆ. ಹಾಗೆ ಆಕೆಯ ಪತಿಯ ಹೆಸರು ಕ್ಯಾಪ್ಟನ್ ಎಲ್ವಿಂಗ್. ಈ ನಾಟಕದಲ್ಲಿ ಇನ್ನೊಂದು ಪಾತ್ರದ ಪ್ರವೇಶ ಆಗ್ತದೆ. ಆ ಪಾತ್ರದ ಹೆಸರು ಪ್ಯಾಸ್ಟರ್ ಮ್ಯಾಂಡರ್ಸ್. ಈ ವ್ಯಕ್ತಿ ಬಹಳ ದಿನಗಳಿಂದ ಮಿಸೆಸ್ ಎಲ್ವಿಂಗ್ ಅವರ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಾರೆ. ಆ ಫ್ಯಾಮಿಲಿ ಫ್ರೆಂಡಿಗೆ ಮಿಸೆಸ್ ಎಲ್ವಿನ್ ಒಂದು ಸತ್ಯ ಹೇಳ್ತಾರೆ. ಆ ಸತ್ಯ ಏನೆಂದರೆ ಎಲ್ವಿಂಗ್ ಅವರ ಜೀವನ ಕ್ಯಾಪ್ಟನ್ ಎಲ್ವಿನ್ ಅವರನ್ನು ಮದುವೆಯಾಗುವ ಮುಂಚೆ ಎಷ್ಟು ಕಷ್ಟಕರವಾಗಿತ್ತು ಎಂಬುದು. ಅದಕ್ಕಾಗಿ ನಾನು ಇಂತಹ ಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ಸಹಾಯವಾಗಲೆಂದು ನನ್ನ ಪತಿಯ ಹೆಸರಿನಲ್ಲಿ ಅನಾಥಾಶ್ರಮ ನಿರ್ಮಿಸುತ್ತೇನೆಂದು ಎಲ್ವಿಂಗ್ ಅವರು ಫ್ಯಾಮಿಲಿ ಫ್ರೆಂಡಿಗೆ ಹೇಳ್ತಾರೆ. ಅವರ ಹಸ್ಬೆಂಡ್ನ ಬಿಹೇವಿಯರ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಅವರ ಚರಿತ್ರೆಯಾಗಿರ್ಬೋದು ಏನೇನೂ ಒಳ್ಳೆಯದಿರಲಿಲ್ಲ. ಒಳ್ಳೆಯ ವ್ಯಕ್ತಿ ಆಗಿರಲಿಲ್ಲ ಅವರು. ಅವರೊಬ್ಬರು ಕುಡುಕ ಮತ್ತು ಇನ್ನಷ್ಟು ದುರ್ಗುಣಗಳ ವ್ಯಕ್ತಿಯಾಗಿದ್ದರು. ಆದರೆ ಮಿಸೆಸ್ ಎಲ್ವಿನ್ ಅವರ ಹೆಸರಿನಲ್ಲಿ ಅನಾಥಾಶ್ರಮ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ನಿಮಗೆ ಯೋಚನೆ ಆಗ್ಬೋದು, ಅಷ್ಟು ಕೆಟ್ಟ ವ್ಯಕ್ತಿಯ ಹೆಸರಿನಲ್ಲಿ ಯಾಕೆ ಈಕೆ ಅನಾಥಾಶ್ರಮ ಕಟ್ತಾ ಇದ್ದಾರೆ? ಮುಖ್ಯವಾಗಿ ಅದರ ಹಿಂದೆ ಎರಡು ಕಾರಣವಿತ್ತು. ಆ ವ್ಯಕ್ತಿ ಕ್ಯಾಪ್ಟನ್ ಎಲ್ವಿನ್ ಎಷ್ಟೇ ಕೆಟ್ಟ ವ್ಯಕ್ತಿಯಾಗಿದ್ದರೂ ಅವರು ಅವರ ಹೆಂಡತಿಯನ್ನು ಸಮಾಜದ ಕಣ್ಣಿಗೆ ಕೆಟ್ಟವರೆಂದು ತೋರಿಸಿದ್ದರು. ಸಮಾಜದ ದೃಷ್ಟಿಯಲ್ಲಿ ಮಿಸೆಸ್ ಎಲ್ವಿನ್ ಕೆಟ್ಟ ವ್ಯಕ್ತಿಯಾಗಿದ್ದರೆ, ಹೆಂಗಸೆ ಆಗಿದ್ದರು ಬಿಟ್ಟರೆ ಕ್ಯಾಪ್ಟನ್ ಎಲ್ವಿನ್ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿಯೇ ಉಳಿದಿದ್ದರು. ಕ್ಯಾಪ್ಟನ್ ಎಲ್ವಿಂಗ್ ಸಮಾಜದ ಕಣ್ಣಿಗೆ ಸಜ್ಜನರಾಗಿಯೇ ಇದ್ದರು. ಹಾಗಾಗಿ ಮಿಸೆಸ್ ಎಲ್ವಿಂಗ್ ಅವರ ಹೆಸರನ್ನು ಹಾಳು ಮಾಡೋದು ಬೇಡ, ಅವರ ಹೆಸರಲ್ಲೊಂದು ಅನಾಥಾಶ್ರಮ ಕಟ್ಟೋಣ ಅಂತ ಯೋಚನೆ ಮಾಡ್ತಾರೆ. ಎರಡನೇ ಕಾರಣ ಏನಂದರೆ, ಮಿಸೆಸ್ ಎಲ್ವಿನ್ಗೆ ಆಸ್ವಲ್ಡ್ ಎಂಬ ಒಬ್ಬ ಮಗ ಇದ್ದ. ಆ ಮಗನೂ ಕೂಡ ಕ್ಯಾಪ್ಟನ್ ಎಲ್ವಿನ್ ಅಂದರೆ ತಂದೆಯ ಹಾಗೆ ದುರ್ಗುಣಗಳ ದಾಸನಾಗಿದ್ದ. ತಂದೆಯಲ್ಲಿದ್ದ ಎಲ್ಲ ದುರ್ಗುಣಗಳು ಮಗನಲ್ಲೂ ಹಾಗೆ ಕಾಪಿಯಾಗಿತ್ತು. ಹಾಗಾಗಿ ಮಿಸೆಸ್ ಎಲ್ವಿನ್ ಪತಿ ಕ್ಯಾಪ್ಟನ್ ಎಲ್ವಿಂಗ್ ಮಾಡಿದ ಆಸ್ತಿಯನ್ನು ಮಗ ಹಾಳು ಮಾಡೋದು ಬೇಡ, ಅದರ ಬದಲಿಗೆ ಒಂದು ಅನಾಥಾಶ್ರಮ ಮಾಡಿ ಅದರ ಮೂಲಕ ಸದುಪಯೋಗ ಪಡಿಸುವ ಎನ್ನುವ ಉದ್ದೇಶವನ್ನು ಒಳಗೊಂಡಿದ್ದರು. ಮಿಸೆಸ್ ಎಲ್ವಿನ್ ಕ್ಯಾಪ್ಟನ್ ಎಲ್ವಿಂಗ್ ನಿಧನದ ಮೊದಲು ಅವರಿಂದ ತುಂಬ ತೊಂದರೆಗಳನ್ನು ಅನುಭವಿಸಿ ತಡೆಯಲಾಗದೆ ಅವರ ಫ್ಯಾಮಿಲಿ ಫ್ರೆಂಡ್ ಪ್ಯಾಸ್ಟರ್ ಅವರ ಜೊತೆ ಹೋಗಿದ್ದರು. ಅವರ ಜೊತೆ ಪ್ರೇಮ ಕೂಡ ಆಗಿತ್ತು. ಪ್ಯಾಸ್ಟರ್ ಮ್ಯಾಂಡರ್ಸ್ ಮಿಸೆಸ್ ಎಲ್ವಿಂಗ್ ಅವರಿಗೆ ಅಡ್ವೈಸ್ ಮಾಡ್ತಾರೆ ಏನಂದರೆ, ನೀವು ಪುನಃ ನಿಮ್ಮ ಪತಿಯ ಬಳಿಗೆ ಹೋಗಿ ಮತ್ತು ಅವರ ಮೇಲೆ ವಿಶ್ವಾಸವಿಡಿ ಅಂತ ಅಡ್ವೈಸ್ ಮಾಡ್ತಾರೆ. ಈ ಮಾತಿಗೆ ಮಿಸೆಸ್ ಎಲ್ವಿನ್ ಒಪ್ಪಿ ತನ್ನ ಪತಿಯ ಬಳಿಗೆ ಬರ್ತಾರೆ. ಅವರ ಪತಿಯ ಕಾಲದ ತನಕನೂ ಅವರ ಜೊತೆಗಿರ್ತಾರೆ. ಆದರೆ ಕ್ಯಾಪ್ಟನ್ ಎಲ್ವಿನ್ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ. ತನ್ನ ಸಾವಿನ ತನಕವೂ ಅದೇ ಕೆಟ್ಟ ಮನುಷ್ಯನಾಗೇ ಇರ್ತಾರೆ. ಕೊನೆಗಾಲದವರೆಗೂ ಕ್ಯಾಪ್ಟನ್ ಎಲ್ವಿನ್ ಅವರ ಜೊತೆ ಇದ್ದರು. ಆದರೆ ಯಾವುದೇ ಕಾರಣಕ್ಕೂ ಅವರು ಸುಖವಾಗಿರಲಿಲ್ಲ, ಖುಷಿಯಾಗಿರಲಿಲ್ಲ. ಯಾಕಂದರೆ ಅವರ ಅಷ್ಟು ದುರ್ಗುಣಗಳನ್ನು ಒಳಗೊಂಡಿದ್ರು. ಈ ಕಾರಣದಿಂದ ತನ್ನ 7 ವರ್ಷದ ಮಗ ಆಸ್ವಾಲ್ಡ್ನನ್ನು ತನ್ನ ಪತಿಯ ದುರ್ಗುಣಗಳಿಂದ ರಕ್ಷಿಸಬೇಕು, ಅವನು ಕೆಟ್ಟ ವ್ಯಕ್ತಿಯಾಗುವುದು ಬೇಡ ಅನ್ನುವ ಕಾರಣಕ್ಕೆ ಆ ದೇಶವನ್ನೇ ಬಿಟ್ಟು ಹೊರ ದೇಶಕ್ಕೆ ಕಳಿಸಿಬಿಡ್ತಾರೆ. ಆದರೆ ಮಿಸೆಸ್ ಎಲ್ವಿನ್ ತನ್ನ ಪತಿಯ ಜೊತೆಗೆ ಆ ಕಷ್ಟದ ದಿನಗಳನ್ನು ಅನುಭವಿಸುತ್ತಾ ಅಲ್ಲೇ ಕಾಲ ಕಳೀತಾರೆ. ಇದುವರೆಗೂ ಆಗಿ ಹೋದ ಘಟನೆಗಳ ಬಗ್ಗೆ ಹೇಳಿದರು. ಈಗ ನಡೀತಾ ಇರೋ ಘಟನೆ ಬಗ್ಗೆ ನಾಟಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರ ಮಗ ಆಸ್ವಲ್ಡ್ ದೊಡ್ಡವನಾಗಿ ವಾಪಸ್ ಬರ್ತಾನೆ. ಈ ಆಸ್ವಲ್ಡ್ಗೆ ಸೆಫಿಲಿಸ್ ಅನ್ನೋ ಒಂದು ಕೆಟ್ಟ ರೋಗ ಇರುತ್ತದೆ. ಇವನಿಗೆ ಈ ರೋಗ ಇವನ ತಂದೆಯ ಮೂಲಕ ಬಂದಿರುತ್ತದೆ. ಆಸ್ವಲ್ಡ್ ಸಣ್ಣ ಬಾಲಕನಿದ್ದಾಗ ಆ ದೇಶ ಬಿಟ್ಟು ಹೊರ ಹೋದವ. ತನ್ನ ತಂದೆಯ ಸಾವಿನ ಕೆಲವೇ ದಿನಗಳ ಹಿಂದೆ ರಿಟರ್ನ್ ಬರ್ತಾನೆ. ಬಂದವನು ತನ್ನ ಮನೆಯ ಕೆಲಸದಲ್ಲಿದ್ದಂತಹ ರಿಜೈನಾ ಅನ್ನುವ ಹುಡುಗಿಯ ಜೊತೆ ಪ್ರೇಮಕ್ಕೆ ಬೀಳ್ತಾನೆ. ಈ ರಿಜೈನಾ ಮಿಸೆಸ್ ಎಲ್ವಿಂಗ್ ಅವರ ಜೊತೆ ಸೇರಿಕೊಂಡು ಕ್ಯಾಪ್ಟನ್ ಎಲ್ವಿಂಗ್ ಅವರ ಸೇವೆ ಮಾಡ್ತಾ ಇದ್ರು ಆ ಮನೆಯಲ್ಲಿ. ಆದರೆ ಇಲ್ಲೊಂದು ಕಟು ಸತ್ಯವಿದೆ. ಈ ರಿಜೈನಾ ಬೇರೆ ಯಾರೂ ಆಗಿರೋದಿಲ್ಲ, ಆಸ್ವಲ್ಡ್ನ ಸ್ವಂತ ತಂಗಿಯೇ ಆಗಿರ್ತಾಳೆ. ಆ ಮನೆಯಲ್ಲಿ ಒಬ್ಬ ಕೆಲಸದವಳಿದ್ಲು, ಅವಳ ಹೆಸರು ಜೊಹಾನಾ. ಅವಳ ಜೊತೆ ಕ್ಯಾಪ್ಟನ್ ಎಲ್ವಿಂಗ್ ಕೂಡ ಪ್ರೇಮದಲ್ಲಿ ಇದ್ದರು. ಅವರ ಮಗಳೇ ರಿಜೈನಾ. ಕ್ಯಾಪ್ಟನ್ ಎಲ್ವಿಂಗ್
ಪ್ರೆಗ್ನೆಂಟ್ ಜೊಹಾನನ ಮದುವೆಯನ್ನು ಕಾರ್ಪೆಂಟರ್ ಜೋಕೋಬ್ನ ಜೊತೆ ಮಾಡುತ್ತಾರೆ. ಆ ಮಗುವೆ ರಿಜೈನಾ ಆಗಿದ್ದಳು ಮತ್ತು ಅವಳು ಪುನಃ ಅಮ್ಮನಂತೆ ಆ ಮನೆಯಲ್ಲಿ ಕೆಲಸದಾಳುವಾಗಿ ಕೆಲಸ ಮಾಡ್ತಾ ಇದ್ಲು. ಇಲ್ಲಿ ಆಸ್ವಲ್ಡ್ ಮತ್ತು ರಿಜೈನಾ ಅಣ್ಣ ತಂಗಿ ಸಂಬಂಧ ಹೊಂದಿರ್ತಾರೆ. ಅವರು ಮದುವೆಯಾಗೋದು ಸಾಧ್ಯವಿಲ್ಲ. ಆ ಕಾರ್ಪೆಂಟ್ ಹೆಸರು ಜೇಕೋಬ್ ಆಗಿತ್ತು. ಅವನೇ ಮಿಸಸ್ ಅಲ್ವಿಂಗ್ಗೆ ಅನಾಥಾಶ್ರಮವನ್ನು ಕಟ್ಟಿಕೊಡ್ತಾನೆ. ತನ್ನ ಪತಿಯ ಹೆಸರಿನಲ್ಲಿ ಮಿಸಸ್ ಅಲ್ವಿಂಗ್ ಕಟ್ತಾ ಇರೋ ಅನಾಥಾಶ್ರಮವನ್ನು ಜಾಕೋಬ್ ಕಟ್ಟಿಕೊಡ್ತಾನೆ. ಜಾಕೋಬ್ ಏನು ಯೋಚನೆ ಮಾಡ್ತಾನಂದರೆ, ಈ ಅನಾಥಾಶ್ರಮದ ಕೆಲಸ ಮುಗ್ದಾದ್ಮೇಲೆ ನಾನು ಈ ಕಾರ್ಪೆಂಟ್ರಿ ಕೆಲಸ ಬಿಟ್ಟು ಬೇರೇನಾದರೂ ಕೆಲಸ ಮಾಡಬೇಕು ಅಂತ ಯೋಚಿಸ್ತಾನೆ. ಇನ್ನೊಂದು ಕೆಲಸ ಅಂದರೆ ಹಡಗಿನಲ್ಲಿ ನಾವಿಕನಾಗಿ ಕೆಲಸ ಮಾಡಬೇಕು ಅಂತ ಅದರ ಸಿದ್ಧತೆ ಮಾಡ್ತಾ ಇರ್ತಾನೆ. ಅವನಿಗೆ ತನ್ನ ಮಗಳು ರಿಜೈನಾ ಈ ಮನೆಯಲ್ಲಿ ಕೆಲಸದಾಳುವಾಗಿರೋದು ಇಷ್ಟ ಇರೋದಿಲ್ಲ. ಅದರ ಬದಲಿಗೆ ತನ್ನ ಜೊತೆ ತನ್ನ ಕೆಲಸದಲ್ಲಿ ಸಹಕರಿಸಲು ಹೇಳ್ತಾನೆ. ಆದರೆ ರಿಜೈನಾ, ನಾನು ಇಲ್ಲೇ ಕೆಲಸ ಮಾಡ್ತೇನೆ, ನನಗೆ ಇಲ್ಲಿ ಕೆಲಸ ಮಾಡೋದ್ರಿಂದ ಹೆಮ್ಮೆಯಾಗುತ್ತಿದೆ ಅಂತ ಹೇಳ್ತಾಳೆ. ಕೆಲವೇ ದಿನಗಳಲ್ಲಿ ಒಂದು ಕೆಟ್ಟ ಘಟನೆ ನಡೀತದೆ. ಅದೇನೆಂದರೆ, ಕ್ಯಾಪ್ಟನ್ ಅಲ್ವಿಂಗ್ ಅವರ ಹೆಸರಿನಲ್ಲಿ ಕಟ್ಟಲ್ಪಟ್ಟ ಅನಾಥಾಶ್ರಮ ಮರುದಿನ ಉದ್ಘಾಟನೆ ಆಗಬೇಕಿತ್ತು. ಆದರೆ ಅದರ ಮುನ್ನ ರಾತ್ರಿ ಆ ಅನಾಥಾಶ್ರಮಕ್ಕೆ ಬೆಂಕಿ ಬಿದ್ದು ಪೂರ್ತಿ ಅನಾಥಾಶ್ರಮ ಸುಟ್ಟು ಹೋಗ್ತದೆ. ಆ ಘಟನೆ ನಂತರ ವಿಚಾರ ಮಾಡಿದಾಗ ಆಸ್ವಲ್ಡ್ ಮತ್ತು ರಿಜೈನಾ ಅಣ್ಣ ತಂಗಿ ಅಂತ ಗೊತ್ತಾಗ್ತದೆ. ಹಾಗಾಗಿ ರಿಜೈನಾ ತನ್ನ ತಂದೆಯೊಟ್ಟಿಗೆ ಬೇರೆ ಕೆಲಸಕ್ಕೆ ಹೋಗ್ತಾಳೆ. ಇಲ್ಲಿ ಆಸ್ವಲ್ಡ್ ಒಬ್ಬನೇ ಆಗ್ತಾನೆ. ಅವನಿಗೆ ಆಲ್ರೆಡಿ ಒಂದು ಕೆಟ್ಟ ರೋಗ ಇರ್ತದೆ. ಆ ರೋಗ ತುಂಬ ತೀವ್ರತೆಯನ್ನು ಪಡೆದುಕೊಂಡಿರ್ತದೆ. ಆಸ್ವಲ್ಡ್ ತಾಯಿ ಮಿಸಸ್ ಅಲ್ವಿಂಗ್ ಅವರಲ್ಲಿ ಮೆಡಿಸಿನ್ ಕೇಳ್ತಾನೆ. ತುಂಬ ಹೈ ಡೋಸೇಜ್ ಮೆಡಿಸಿನ್ ಕೊಡಿ, ನನಗೆ ಈ ರೋಗವನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ತಾಯಿ ಈ ಕುರಿತು ಯೋಚನೆ ಮಾಡ್ತಾ ಇರ್ತಾಳೆ. ನಾಟಕದ ಕೊನೆಯಲ್ಲಿ ಮಿಸಸ್ ಅಲ್ವಿಂಗ್ ಮತ್ತು ಆಸ್ವಲ್ಡ್ ಒಂದು ರೂಮಲ್ಲಿ ಇರ್ತಾರೆ. ಅಲ್ಲಿ ಮಿಸಸ್ ಅಲ್ವಿನ್ ಹೈ ಡೋಸೇಜ್ ಮದ್ದು ಕೊಟ್ಟು ಆಸ್ವಲ್ಡನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾಳೆ. ಇನ್ನೊಂದು ಸಲ ಬೇಡ, ನಾನು ಈ ರೀತಿ ಮಾಡಬಾರ್ದು, ಅವನನ್ನು ಕೊಲ್ಲಲಾರೆ ಅಂತ ಯೋಚನೆ ಮಾಡ್ತಾಳೆ. ಈ ಥರ ಬರೀ ಯೋಚನೆಯಲ್ಲಿ ನಾಟಕ ಕೊನೆಗೊಳ್ತದೆ. ಅವಳೇನು ಮಾಡ್ತಾಳೆ ಅಂತ ಉತ್ತರ ಇಲ್ಲ. ಈ ನಾಟಕದ ಥೀಮ್ ಬಂದು ಜೀವನದ ಮೌಲ್ಯ, ಜೀವನ ನಡೆಸಬೇಕಾದ ರೀತಿ, ಅದಕ್ಕಿರುವಂತಹ ಗೌರವ, ಅದನ್ನು ಉಳಿಸಿಕೊಳ್ಳುವ ರೀತಿ. ಒಬ್ಬ ಮಹಿಳೆಯಾಗಿ ಮಿಸಸ್ ಅಲ್ವಿಂಗ್ ತನ್ನ ಗಂಡನ ಸೇವೆಯನ್ನು ಮಾಡ್ತಾರೆ, ಹಾಗೆ ಮಗನನ್ನು ಕೂಡ ಉತ್ತಮ ವ್ಯಕ್ತಿಯನ್ನಾಗಲಿಕ್ಕೆ ಪ್ರಯತ್ನಿಸ್ತಾರೆ. ಈ ವಿವರಣೆ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ಲೈಕ್ ಮಾಡಿ, ಯೂಸ್ಫುಲ್ ಅನ್ನಿಸಿದರೆ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.